ಅಷ್ಟೇ. ಕ್ಲಾತ್ ಚೆನ್ನಾಗಿರುತ್ತೆ, ತುಂಬಾ ದಿನ ಯೂಸ್ ಬರುತ್ತೆ. ಆಲ್ರೆಡಿ ಮಳೆ ಬರೋ ತರ ಆಗಿದೆ ನೋಡಿ, ಹೊರಗೆ ಮಳೆ ಬರುತ್ತೆ ಅಂತ ಅನ್ಸುತ್ತೆ, ನೋಡ್ಬೇಕು. ನಾವಿವತ್ತು ಕಾರ್ ತಂದಿಲ್ಲ, ಬೈಕಲ್ಲೇ ಬಂದ್ಬಿಟ್ವಿ. ಹಾಗಾಗಿ ಬಟ್ಟೆ ಕ್ಲಿಪ್ ಒಂದು ತಗೊಳ್ತಾ ಇದೀವಿ. ಬಟ್ಟೆ ಕ್ಲಿಪ್ಪುನು ಅಷ್ಟೇ ನೋಡಿ, ಓನ್ಲಿ 20 ರೂಪಿ ಹಾಕಿದ್ದಾರೆ. ಕ್ವಾಲಿಟಿ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಏನಿಲ್ಲ, ಕ್ವಾಲಿಟಿ ಚೆನ್ನಾಗಿದೆ. ಇದು ನಾನು ಸಲ ತಗೊಂಡಿದ್ದೆ ಆಕ್ಚುಲಾಗಿ 99 ರೂಪಿಗೆ 6 ಕಪ್ಪು ಬರುತ್ತೆ, ತುಂಬಾನೇ ಚೆನ್ನಾಗಿದೆ. ಕ್ವಾಲಿಟಿನೂ ಅಷ್ಟೇ. ನೀವು ಯಾರಿಗಾರ ಈಗ ಮದ್ವೆಗಳಿಗೆ ಹೋಗಿದ್ರೆ ಏನಾದ್ರು ಗಿಫ್ಟ್ ಕೊಡ್ಬೇಕು ಅಂತಿದ್ರೆ, ಮುಸ್ಲಿಮ್ಸ್ ಇದ್ರು ಎಸ್ಪೆಷಲಿ ಅಂದ್ರೆ ಅವರಿಗೆಲ್ಲ ಈ ತರ ಐಟಮ್ಸ್ ಕೊಡ್ಬೋದು, ಅವರಿಗೆ ಇಷ್ಟ ಆಗುತ್ತೆ. ಪ್ಯಾಕೇಜ್ ಮಾಡ್ಕೊಂಡು ಹೋಗ್ಬಿಟ್ಟು ನೀವು ಗ್ಲಾಸ್ ಐಟಮ್ಸ್ ಎಲ್ಲ ಕೊಡ್ಬೋದು. ಮಕ್ಕಳಿಗೆಲ್ಲ ಈಗ ಹೊಡೆದಾಕೊಳ್ತಾರೆ ಪಿಂಗಾಣಿಗಳು, ಲೋಟಗಳೆಲ್ಲ ಬೇಕು ಕಾಫಿಗೆ ಅಂತಂದ್ರೆ ಇಲ್ಲಿ ಸಿಗತ್ತೆ ನಿಮಗೆ. 29 ಸ್ಟಾರ್ಟ್ ಆಗುತ್ತೆ, 29, 30 ಹಂಗೆಲ್ಲ ಇದೆ, ಚೆನ್ನಾಗಿದೆ. ಮತ್ತೆ ಮನೆಗೆಲ್ಲ ಡೆಕೋರೇಷನ್ ಐಟಮ್ಸ್ ಏನಾರು ಬೇಕು ಅಂತಂದ್ರೆ ಇಲ್ಲಿದೆ ನೋಡಿ, ಪ್ಲಾಸ್ಟಿಕ್ ಐಟಮ್ಸ್ ನೋಡಿ, ಚೆನ್ನಾಗಿದೆ. ಆಕ್ಚುಲಾಗಿ ತುಂಬಾ ಲೋ ಬಜೆಟ್ ಅಲ್ಲಿ ಸಿಗುತ್ತೆ ನಿಮಗೆ. 100 ರೂಪಿ, 99 ರೂಪಿ ಎರಡರಿಂದ. ನಾವು ಸುಮ್ಮನೆ ಹೊರಗೆ ಹೋಗಿ ತಗೊಳೋದ್ಕಿಂತ ಒಂದ್ಸಲ ವಿಶಾಲ್ ಮಾರ್ಟ್ ಅಲ್ಲಿ ಬಂದು ನೋಡಿದ್ರೆ ನಿಮ್ಗೆ ಐಡಿಯಾ ಸಿಗ್ತಾ ಹೋಗುತ್ತೆ, ನಾನು ಯಾವ ತರ ತಗೋಬೇಕು. ಈಗ ನೆಕ್ಸ್ಟ್ ಈಗ ತಗೊಳಕ್ಕಾಗಿಲ್ಲ ಅಂದ್ರೆ ನೆಕ್ಸ್ಟ್ ತಗೊಳ್ತಾ ಇರ್ಬೋದು. ಇದೇ ಐಟಮ್ಸ್ ಅವರು ನೆಕ್ಸ್ಟ್ ಬೈ ಮಾಡ್ತಾ ಹೋಗ್ಬೋದು ಅಷ್ಟೇ, ಆತರ ಏನಿಲ್ಲ. ಇಲ್ಲಿ ಚಾಪೆ ಆಕ್ಚುಲಾಗಿ ನಮ್ದು ಮನೆದು ಡಬಲ್ ಚಾಪೆ ಇತ್ತು. ಪಾಪುಗೆ ಕೆಳಗೆ ಹಾಕಿ ಬಿಡ್ತೀವಲ್ಲ, ಕೋಲ್ಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾವಾಗ್ಲೂ ಫೋಲ್ಡ್ ಮಾಡ್ತಾ ಇರ್ತೀವಿ. ಅಮ್ಮ ಬಂದು ಹಿಡ್ಕೊಂಡು ಬಿದ್ಬಿಡ್ತಾಳೆ, ಅದಕ್ಕೆ ಚಿಕ್ಕದ್ ನೋಡ್ತಾ ಇದ್ದಾರೆ. ಇದನ್ನು ಅಷ್ಟೇ 99 ರೂಪೀಸ್ ಇದೆ. ನನಗೆ ಈ ಕಲರ್ ಇಷ್ಟ ಆಯ್ತು, ಬ್ಲೂ, ಅದಕ್ಕೆ ಬ್ಲೂ ತಗೊಳ್ಳೋಣ ಅಂತ ಹೇಳಿದೆ. ಸಂದೀಪ್ ಅವರು ಅದಕ್ಕೆ ಬ್ಲೂ ಕಲರ್ ತಗೊಳ್ತಾ ಇದ್ದಾರೆ. ಈಗ ನಾವ್ ಇದನ್ನೇ ಹೊರಗಡೆ ಹೋಗಿ ತಗೊಂಡು 150 ಅವರೇಜ್ ಅಂತೂ 150 ಹೇಳ್ತಾರೆ. 150 ಅಂತೂ ಇಲ್ಲದೆ ಯಾರು ಕೊಡಲ್ಲ. ಈಗ 150 ರೂಪೀಸ್ ಇಲ್ಲ ಅಂದ್ರೂ ಯಾರು ಕೊಡಲ್ಲ. ನಾವು ಕಷ್ಟ ಪಡ್ಬೇಕು, ನಾವು ದುಡಿಬೇಕಲ್ವಾ. ಇನ್ನೇ ನಿಮ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಆ ಥರ. ಅಮ್ಮ ತುಂಬಾ ಕೀಟ್ಲೆ ಮಾಡ್ತಾ ಇದ್ದಾಳೆ, ನನಗಂತೂ ನೋಡಿ ನೋಡಿ ಸಾಕಾಗಿ ಹೋಗ್ತಾ ಇದೆ. ಸುಮ್ಮನೆ ಇರು ಅಂದ್ರೂ ಹೇಳಲ್ಲ, ಏನ್ ಮಾಡೋದು, ಮಕ್ಳಲ್ವಾ, ಗೊತ್ತಾಗಲ್ಲ ಅವರಿಗೆ. ಈಗ ಗ್ರೌಂಡ್ ಫ್ಲೋರಿಗೆ ಹೋಗೋಣ ಅಂತ ಹೋಗ್ತಾ ಇದೀವಿ. ಈಗ ಬಿಲ್ಲಿಂಗ್ ಮಾಡಿಸ್ಬೇಕು. ಆಗ್ಲೇ ಅವಳು ಒಂದು ಕನ್ನಡಕ ನೋಡ್ಕೊ ಬಂದ್ಬಿಟ್ಟಿದ್ಲು, ಕೊಡ್ಸಿ ಅಂತಿದ್ದಾಳೆ, ಅದೊಂದು ಕೊಡಿಸ್ಬೇಕು. ಆಮೇಲೆ ಒಂದು ಬ್ಯಾಗ್ ನೋಡ್ಕೊ ಬಂದ್ಬಿಟ್ಟಿದ್ದಾಳೆ, ಆಮೇಲೆ ಕೊಡಿಸ್ತೀವಿ ಅಂತ ಬಾ ಅಂತ ಅಂದ್ವಿ. ಅವಳು ಅದನ್ನೇ ಎಳಿತಾ ಇದ್ದಾಳೆ. ಈಗ ಕರ್ಕೊಂಡು ಹೋಗ್ತಾ ಇದೀವಿ. ನೋಡಿ, ಇಲ್ಲೆಲ್ಲ ಆಫರ್ಸ್ ಬಿಟ್ಟಿರ್ತಾರೆ, ನೋಡಿ ನೋಡಿ ನಿಧಾನ ತಗೋಬೇಕು. ಇದೆಲ್ಲ ಕಿಡ್ಸ್ ಸೆಕ್ಷನ್. ಮೂವಿಲಿ ಕನ್ನಡಕ ನೋಡಿ, ತುಂಬಾನೇ ಚೆನ್ನಾಗಿದೆ. 79 ರೂಪೀಸ್. ಇದೇ ಕ್ಲಾತ್ ಜಾತ್ರೆಗೆ ಇಲ್ಲೆಲ್ಲ ಯೂಸ್ ಮಾಡ್ತಾರಲ್ಲ ಮಕ್ಳುಗಳು ಕನ್ನಡಕ, ಆ ತರ ಇಲ್ಲ, ಇದು ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನೋಡಿ, ಕಲರ್ಸ್ ಇದೆ. ನಮ್ಮಮ್ಮ ಅಂತೂ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದ್ದಾಳೆ. ಅವಳಿಗೆ ಇದು ಇಷ್ಟ ಆಗ್ಬಿಡ್ತಂತೆ, ಆರೆಂಜ್, ಅದಕ್ಕೆ ತಗೊಳ್ತಾ ಇದೀವಿ. ಆಕ್ಚುಲಾಗಿ ನನ್ನ ಮಗನ್ಗೆ ಈಗ 2 ಮಂತ್ ಇಂದು ಕಂಪ್ಲೀಟ್ ಆಯ್ತಲ್ಲ, ಸೊ 2 ಮಂತ್ ಕಂಪ್ಲೀಟ್ ಇಂದು ಫೋಟೋ ಶೂಟ್ ಮಾಡೋಣ ಅಂದ್ಬಿಟ್ಟು ಅವನಿಗೊಂದು ತಗೊಳ್ತಾ ಇದ್ದೀನಿ. ಪಾಪುಗೆ ಫೋಟೋ ಶೂಟ್ ಮಾಡಬೇಕು, ಅದಕ್ಕೋಸ್ಕರ ಕನ್ನಡಕ ಮತ್ತೆ ಕೋಮ್ ಸೆಟ್ ನ ಯೂಸ್ ಮಾಡ್ತಾ ಇದ್ದೀನಿ. ಬೇಬಿ ಅಲ್ವಾ, ಬೇಬಿ ಬಾಯ್ ಆಗಿರೋದ್ರಿಂದ ಅದು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಹೇಳ್ಬಿಟ್ಟು. ತುಂಬಾನೇ ಕಲೆಕ್ಷನ್ಸ್ ಇಟ್ಟಿರ್ತಾರೆ, ನಿಧಾನಕ್ಕೆ ನೋಡ್ಬೇಕಷ್ಟೇ ನಾವು. ನಿಧಾನಕ್ಕೆ ನೋಡಿದಷ್ಟು ಸಿಗುತ್ತೆ. ಅದಕ್ಕೆ ನಾನು ಹೇಳಿದ್ದೀನಿ ಸ್ಟಾರ್ಟಿಂಗ್ ಅಲ್ಲೇ 1 ಅವರ್ ಟೈಮ್ನ ಸ್ಪೆಂಡ್ ಮಾಡ್ಕೊಂಡು ಬನ್ನಿ ಅಂತ. 1 ಅವರ್ ಟೈಮ್ನ ಸ್ಪೆಂಡ್ ಮಾಡಿದಷ್ಟು ನಿಧಾನಕ್ಕೆ ನೋಡ್ತೀರಾ. ನೀವು ಫ್ರೀ ಇದ್ದಾಗಲೇ ಶಾಪಿಂಗಿಗೆ ಬರ್ಬೇಕು. ನಾನು ಬ್ಯುಸಿಯಲ್ಲಿ ಬಂದ್ಬಿಟ್ಟು ಯಾವುದೋ ಒಂದು ಕೈಗೆ ಸಿಕ್ತು ತಗೊಂಡು ಹೋಗ್ತೀನಿ ಅಂತ ತಗೊಂಡೋದ್ರೆ ಅದು ನಿಜವಾಗ್ಲೂ ನಿಮಗೂ ಇಷ್ಟ ಆಗಲ್ಲ ಅಂತಾನೆ ಹೇಳ್ತಾ ಇದ್ದೀನಿ. ಹಾಗಾಗಿ ಇಲ್ಲಿ ತುಂಬಾ ಡಿಸೈನ್ ಕೋಮ್ಸ್ ನ ಹ್ಯಾಡ್ ಮಾಡಿದ್ರು. ನಾನು ಅದಕ್ಕೇನೆ ಸಂದೀಪ್ ಅವ್ರಿಗೆ ಹೇಳ್ತಾ ಇದ್ದೆ, ಪಾಪುಗೊಂದು ಸಪ್ರೇಟ್ ಕೋಮ್ ಕೊಡಿಸಿ, ನಿಮಗೊಂದು ಸಪ್ರೇಟ್ ತಗೊಳ್ಳಿ ಅಂತ. ಯಾಕಂದ್ರೆ ನನಗೆ ನೆಕ್ಸ್ಟ್ ಮೇಕಪ್ಗೆಲ್ಲ ಹೋಗ್ಬೇಕಾದ್ರೆ ತುಂಬಾನೇ ಕೋಮ್ಸೂ ಅಷ್ಟೇ ಕಳೆದು ಹೋಗ್ತಾನೆ ಇರುತ್ತೆ, ನಾನು ಬೈ ಮಾಡ್ತಾನೆ ಇರ್ತೀನಿ. ಆಕ್ಚುಲಾಗಿ ಹೋದ್ಸಲಿನೂ ಅಷ್ಟೇ ಆಕ್ಟರ್ಸ್ ಮೇಕಪ್ ಇತ್ತು, ಅದೊಂದು ಲಾಗ್ನ ನಾನು ಮಾಡ್ಬೇಕು ಅನ್ಕೊಂಡಿದ್ದೀನಿ. ಇದು ಎಡಿಟ್ ಮಾಡೋಕೆ ನಂಗೆ ಟೈಮ್ ಇಲ್ಲ. ಆಕ್ಚುಲಾಗಿ ವಿಡಿಯೋ ಯಾಕೆ ತುಂಬಾ ಹಾಕಕ್ ಆಗ್ತಾ ಇಲ್ಲ ನನಗೆ. ಆಕ್ಚುಲಾಗಿ ಅದು ಎಡಿಟ್ ಮಾಡಿ ಈಗ ಬಾಣಂತಿ ಆಗಿರೋದ್ರಿಂದ ತಲೆನೋವು, ಕಣ್ಣೋವೆಲ್ಲ ಬರ್ತಾ ಇದೆ, ಹಾಗಾಗಿ ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್ ನಾನು ನಿಮಗೆ ಇನ್ನೂ ಚೆನ್ನಾಗಿರೋ ವಿಡಿಯೋಸ್ ಮಾಡ್ತೀನಿ. ಬ್ಯೂಟಿ ಟಿಪ್ಸು,
ಹೇರಿಂದೆಲ್ಲ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನ ನಾನು ಮಾಡ್ತಾ ಹೋಗ್ತೀನಿ. 3 ಆಗ್ಲಿ ಅಂತ ನಾನು ಸುಮ್ಮನಿದ್ದೆ. 2 ಮಂತ್ ಕಂಪ್ಲೀಟ್ ಆದ್ರಿಂದ ಇನ್ನು ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ವಿಡಿಯೋನ. ಇದೇ ತರ ಈಗ ಯಾವ ತರ ಸಪೋರ್ಟ್ ಮಾಡ್ತಾ ಇದ್ದೀರಾ, ಮುಂದೆನೂ ಅದೇ ತರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲೂ ಅಷ್ಟೇ ಕೋಮ್ಸ್ ಎಲ್ಲ ಜಸ್ಟ್ ನಿಮ್ಗೊಂದು ಬ್ರೌಚ್ ತಗೊಂಡ್ರೆ 4-5 ಸೆಟ್ಸ್ ಇರುತ್ತೆ, ವಿತ್ ಒಂದು ಮಿರರ್ ಇರುತ್ತೆ. 100 ರೂಪಿ ಇದೆ ನಿಮಗೆ, ಆಯ್ತಾ. ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಈಗೊಂದು ಮಿರರ್ ತಗೊಳಕ್ ಹೋಗ್ತೀವಿ ಅಂತಂದ್ರೆ ಸ್ವಲ್ಪ ಜಾಸ್ತಿ. ಇದು ನನ್ನ ಮಗನ್ಗೆ ಅಂತ ಫೋಟೋಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅದು ತಗೊಂಡಿದ್ದೀನಿ ನಾನು. ಇಲ್ಲಿ ನೋಡಿ ಕಿಡ್ಸಿಂದು ತುಂಬಾನೇ ಚೆನ್ನಾಗಿದೆ. ನೋಡಿ ಅಲ್ಲಿ ಆಲ್ರೆಡಿ ಬ್ಯಾಗ್ ಹಾಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾಳೆ ಅವಳು. ಬ್ಯಾಗ್ ಬೇಕಂತೆ ಅದು ಅಮ್ಮಗೆ. ಮಕ್ಳು ಗೊತ್ತಲ್ಲ, ಪುಟ್ ಪುಟ್ ಮಕ್ಳು ನಾವು ಹೊರ ಕರ್ಕೊಬಂದ್ರೆ ಎಲ್ಲದೂ ಬೇಕು ಬೇಕು ಅಂತಾರೆ. ಇದು ಆಕ್ಚುಲಿ ನಂದು ಹೇರ್ ಲೆಂತ್ ಇರೋದ್ರಿಂದ ತಗೋ ಅಂತ ಹೇಳ್ತಾ ಇದ್ದಾರೆ. ಇದೊಂದು ನೋಡ್ಬೇಕು, ಗಟ್ಟಿ ಇದೆ, ಇದೊಂದು ತಗೊಳ್ಳೋಣ ಅಂತ ಇದ್ದೀನಿ. ತುಂಬಾ ಹೇರು ಈಗ ಕಟ್ ಮಾಡಂಗೂ ಇಲ್ಲ. ನಮ್ ಶಾಸ್ತ್ರ ಪ್ರಕಾರ ನಮ್ ಮಕ್ಳದು ಮಂಡೆ ಕೊಡೋ ತನಕ, ಕೂದ್ಲು ಕೊಡೋ ತನಕ ನಮ್ದು ಕೊಡಂಗಿಲ್ಲ. ಹಾಗಾಗಿ ಅದಕ್ಕೋಸ್ಕರ ಇನ್ನು ಕೊಡಂಗಿಲ್ಲ. ನನ್ನ ಹೇರ್ ಅಂತೂ ಲಾಂಗ್ ಬೆಳಿತಾನೆ ಇದೆ ಇನ್ನು ತುಂಬಾನೇ. ನೋಡಿ ಇಲ್ಲೆಲ್ಲ ಆಫರ್ಸ್ ಬಿಟ್ಟಿದ್ದಾರೆ. ಟಿ ಶರ್ಟ್ ನಾನು ಹೇಳಿದ್ನಲ್ಲ 99 ರೂಪಿ ಅಷ್ಟೇನೆ. ತುಂಬಾನೇ ಚೆನ್ನಾಗಿದೆ, ಡೈಲಿ ವೇರ್ಗೆಲ್ಲ ಯೂಸ್ ಮಾಡ್ಬೋದು. 99ಗೆಲ್ಲ ತುಂಬಾನೇ ಚೆನ್ನಾಗಿದೆ. ಇಲ್ಲೆಲ್ಲ ಅಷ್ಟೇ ಶಾರ್ಟ್ಸ್ ಎಲ್ಲ ಬಿಟ್ಟಿದ್ದಾರೆ, ಮತ್ತೆ ಮಕ್ಕಳು ಕ್ಲಾತ್ ಎಲ್ಲ ಇದೆ. ಇನ್ನೇನು ಬಿಲ್ಲಿಂಗ್ ಸೆಕ್ಷನ್ ತುಂಬಾನೇ ಕ್ರೌಡ್ ಆಗಿದೆ, ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಅಂತ ಹೇಳ್ಬೋದು. ಇಲ್ಲಿ ಶಾಲ್ಟ್ಸ್, ಈಗ ಹೊರಗಡೆ ಔಟ್ಸೈಡ್ ಎಲ್ಲ ಹೋಗ್ತೀನಿ ಅಂದ್ರೆ ಡ್ರೆಸ್ ಮ್ಯಾಚಿಂಗೇ ಬೇಕು ಅಂತೇನಿಲ್ಲ, ನಿಮಗೆ ಯಾವ್ದಾದ್ರೂ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಲೋ ಬಜೆಟ್ ಅಲ್ಲೇ ನಿಮಗೆ ಅಷ್ಟೇ 99 ರೂಪೀಸ್ ಇದೆ. ಇದರಲ್ಲಿ ಆಫರ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಕಲರ್ ಆಗಿ ಡ್ರೆಸ್ಗಳಿಗೆಲ್ಲ ನಾನು ಮ್ಯಾಚಿಂಗ್ ಮಾಡ್ಕೊಳ್ತೀನಿ. ಯಾವುದೋ ಒಂದು ಡ್ರೆಸ್ಗೆ ಈ ಕುರ್ತೀಸ್ ಎಲ್ಲ ಹಾಕೊಳ್ತೀನಿ ಅಂತಂದ್ರೆ ಇದೆಲ್ಲ ನಿಮಗೆ ವರ್ಕ್ ಆಗುತ್ತೆ. ತುಂಬಾನೇ ಚೆನ್ನಾಗಿದೆ. ಆಫರ್ ಪ್ರೈಸ್ ಅಲ್ಲಿ ಏನ್ ತಗೊಂಡ್ರು ಅಷ್ಟೇ. ಈಗ 69 ರೂಪೀಸಿಗೆ 2 ಸಾಕ್ಸ್ ಇದೆ. ನಾವು ಹೊರಗೆ ತಗೊಳ್ತೀನಿ ಅಂತಂದ್ರೆ ಇಷ್ಟು ನ್ಯೂ ಬಾರ್ನ್ ಬೇಬಿಗೆ ಸಿಗಲ್ಲ. ಸಾಕ್ಸ್ ಅಷ್ಟೇ ಚೆನ್ನಾಗಿದೆ. ಬಟ್ಟೆ ಉಜ್ಜೋ ಬ್ರಷ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದರಲ್ಲಿ 2 ತಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಚೆನ್ನಾಗಿದೆ. 69 ರೂಪೀಸ್ ಇದೆ ಬ್ರಷ್. ಆಲ್ರೆಡಿ ಅವರು ತಗೊಂಡ್ಬಿಟ್ಟಿದ್ದಾರೆ, ನನ್ ಬರಕ್ ಮುಂಚೆ ತಗೊಂಡ್ಬಿಟ್ಟಿದಾರಂತೆ. ಸೇಮ್ ಇಲ್ಲೇ ಇಟ್ಬಿಟ್ಟಿದ್ದಾರೆ, ಹಾಗಾಗಿ ನನ್ಗೆ ಗೊತ್ತಾಗಿಲ್ಲ. 2 ತಗೊಂಡಿದ್ದಾರೆ ಬಿಡಿ, 2 ಇರಲಿ. ನೆಕ್ಸ್ಟು ಕ್ಲಾತಿಗೆ ಅಂತಾನೆ ಬಂದ್ಬಿಡ್ಬೇಕು. ತುಂಬಾನೇ ಚೆನ್ನಾಗಿ ಕಲೆಕ್ಷನ್ಸ್ ಹಾಕ್ಬಿಟ್ಟಿದ್ದಾರೆ. ಈ ಟಿ ಶರ್ಟ್ಸ್ ಎಲ್ಲ ತಗೊಳ್ತೀನಿ ಅಂತ ಹೋದ್ರೆ ತುಂಬಾನೇ ಚೆನ್ನಾಗಿದೆ. ಈಗ ಜೀನ್ಸಿಗೆಲ್ಲ ಕಾಲೇಜಿಗೆಲ್ಲ ಹೋಗೋರಿಗೆ ತುಂಬಾ ಚೆನ್ನಾಗಿರುತ್ತೆ. ನಾನು ನನ್ನ ಮಗನ್ಗೆ ಫೋಟೋಶೂಟ್ಗೆ ಅಂದ್ಬಿಟ್ಟು ಇದೊಂದು ಡ್ರೆಸ್ನ ನೋಡ್ತಾ ಇದ್ದೀನಿ. ನಂಗೆ ಇಷ್ಟ ಆಯ್ತು ಆಕ್ಚುಲಾಗಿ. ಅವ್ನ ಸೈಜ್ ಎಲ್ಲಿದೆ ಅಂತ ನೋಡ್ತಾ ಇದ್ದೀನಿ. ಇಲ್ಲಿದೆ ಅವ್ನ ಸೈಜು. ನ್ಯೂ ಬಾರ್ನ್ ಬೇಬಿ ಆಗಿರೋದ್ರಿಂದ ನನ್ನ ಮಗ ಬೇಗ ಹುಟ್ಟಿದ್ದ, ಹಾಗಾಗಿ ಸ್ವಲ್ಪ ವೀಕ್ ಇದ್ದಾನೆ. ಹಾಗಾಗಿ ಅವನಿಗೆ ಚಿಕ್ಕ ಸೈಜ್ ಇಲ್ಲೇ ಇದೆ, ಅದೊಂದು ತಗೊಳ್ತಾ ಇದ್ದೀನಿ. ಇದು ಅಷ್ಟೇ 299 ಇದೆ. ಮಕ್ಳು ಬಟ್ಟೆ ಗೊತ್ತಲ್ಲ, ಇನ್ನೇನು ಕಾಸ್ಟ್ ಇದ್ದೇ ಇರುತ್ತೆ. ಹಾಗಾಗಿ ಈ ಟಿ ಶರ್ಟ್ಸ್ ಬಂದ್ಬಿಟ್ಟು ನಿಮಗೆ 150 ಇಂದ 99 2 ಕಾಸ್ಟ್ ಅಲ್ಲಿ ಹಾಕಿದ್ದಾರೆ. ನೀವು ಯಾವ್ದು ಬೇಕಾದ್ರೂ ತಗೋಬಹುದು. ಸಂದೀಪುರ ಆಲ್ರೆಡಿ ಬಿಲ್ಲಿಂಗಿಗೆ ಹೋಗಿದ್ದಾರೆ. ಹೊರಗಡೆ ನೋಡಿದ್ರೆ ಮಳೆ ಬರ್ತಾ ಇದೆ. ನಾವು ಬೇರೆ ಬೈಕ್ ತಂದಿದೀವಿ ಇವತ್ತು, ಕಾರ್ ತಗೊಬಂದಿಲ್ಲ. ಸೊ ಹಾಗಾಗಿ ಇಲ್ಲಿ ಜ್ಯೂಸಸ್ ಎಲ್ಲ ಆಫರ್ ಅಲ್ಲಿ ಬಿಟ್ಟಿದ್ದಾರೆ. ಯಾರಾದ್ರೂ ನಮ್ದು ಹೋಲ್ಸೇಲ್ ಅಂಗಡಿ ಇದೆ, ನಾವು ದಿನಸಿ ಅಂಗಡಿ ಇಟ್ಟಿದೀವಿ ಅಂದ್ರೆ ಇಲ್ಲಿಂದ ಜ್ಯೂಸ್ ತಗೊಂಡೋಗಿ ಆರಾಮ ಮಾಡ್ಬೋದು. 2 ತಗೊಂಡ್ರೆ 1 ಫ್ರೀ ಇದೆ. ಹಾಗಾಗಿ ತುಂಬಾನೇ ಜೋರಾಗಿ ಮಳೆ ಬರ್ತಾ ಇದೆ, ಹನಿಕಲ್ ಮಳೆ ಬರ್ತಾ ಇದೆ. ಹಾಗಾಗಿ ಹೊರಗಡೆ ಹೋಗ್ಬಿಟ್ರೆ ಫುಲ್ಲು ನೆಂದು ಹೋಗ್ಬಿಡ್ತೀವಿ ಅಂತಾನೆ ಹೇಳ್ಬೋದು. ಆ ಕಡೆಯಿಂದ ಬರ್ತಾ ಇದೆ ಅಡ್ಡ ಮಳೆ, ಹಾಗಾಗಿ ತುಂಬಾ ಲೇಟ್ ಆಗತ್ತೆ. ಬಿಲ್ಲಿಂಗು ತುಂಬಾ ಪ್ರಾಡಕ್ಟ್ಸ್ ಇತ್ತಲ್ಲ, ಹಾಗಾಗಿ ಬಿಲ್ಲಿಂಗ್ ಲೇಟ್ ಆಗುತ್ತೆ ಅನ್ಸುತ್ತೆ. ಇವಾಗ ಬಿಲ್ಲಿಂಗ್ ಆಗಿದ ತಕ್ಷಣನೇ ಹೋಗೋಣ ಅಂತಂದ್ರು ಹೋಗಂಗೂ ಇಲ್ಲ. ಈ ಅಮ್ಮಗೆ ಹಸ್ವಾಗ್ಬಿಟ್ಟಿದ್ವಿ ಅಂತ ಬೇರೆ, ಇಲ್ಲೇನು ತಿನ್ಸಕ್ಕೂ ಆಗಲ್ಲ. ಹಾಗಾಗಿ ಅವಳು ಸ್ವಲ್ಪ ಔಟ್ಸೈಡ್ ಫುಡ್ ಏನಾದ್ರು ತಿನ್ಲು ಅಂತಂದ್ರೆ ಮನೆ ಊಟ ಮಾಡಲ್ಲ, ಕಮ್ಮಿ. ಹಾಗಾಗಿ ನಾವು ಹೊರಗಡೆದೇನೋ ಫುಡ್ನ ಅವಳಿಗೆ ಕೊಡಲ್ಲ. ಈಗ ತುಂಬಾ ಲೇಟ್ ಆಗಿದೆ. ಸೊ ನೋಡ್ಬೇಕು, ಹೊರಗೇನಾದ್ರು ತಿನ್ಸ್ಕೊಂಡು ಹೋಗೋಣ ಅಂತ ನೋಡ್ತಾ ಇದೀನಿ. ಅವಳು ತುಂಬಾ ಇಷ್ಟಪಟ್ಟು ತಿನ್ನೋದು ಅಂದ್ರೆ ಪುಳಿಯೋಗರೆ ಮತ್ತೆ ಮೊಸರನ್ನ. ಆಲ್ರೆಡಿ ಅಮ್ಮ ಮನೇಲಿ ಮಾಡಿಟ್ಟಿದ್ರು ಬೆಳಗ್ಗೆನೆ. ನಾನು ಅವಳು ಸ್ವಲ್ಪ ನಿದ್ದೆ ಮಾಡ್ತಾ ಇದ್ಲು ಅಂತ ಹೊರಗೆ ಬರಕ್ ಹೋದೆ, ಆಲ್ರೆಡಿ ಬಂದ್ಬಿಟ್ಲು ಹಿಂದೆನೆ.
ಮತ್ತೆ ಅವಳನ್ನ ರೆಡಿ ಮಾಡೋಕ್ಕೂ ಹೋಗ್ಲಿಲ್ಲ, ಮತ್ತೆ ಹಾಗೇನೆ ಕರ್ಕೊಂಡ್ ಬಂದ್ಬಿಟ್ವಿ. ನಾನು ಬಿಸಿಲು ಇತ್ತು ಅಂತ ಹಂಗೆ ಬಂದ್ಬಿಟ್ಟೆ, ಶೋಟರು ಟೊಪ್ಪಿ ಏನು ಹಾಕೊಂಡ್ ಬಂದಿಲ್ಲ ಅವಳಿಗೀಗ. ಮಳೆ ನಿಂತ ಮೇಲೆನೆ ಏನಿದ್ರು ನೆಕ್ಸ್ಟ್ ನಾವೀಗ ಹೋಗ್ಬೇಕು, ಮಳೆ ನಿಲ್ಲ ತನಕ ಆಗಲ್ಲ. ಇನ್ನೇನ್ ಬಿಲ್ಲಿಂಗ್ ಆಗ್ತಾ ಬಂತು. ತುಂಬಾ ಪ್ರಾಡಕ್ಟ್ಸ್ ಇದ್ರೆ ಬಿಲ್ಲಿಂಗ್ ಅಲ್ಲಿ ಸ್ವಲ್ಪ ಲೇಟ್ ಆಗ್ಬಿಡತ್ತೆ, ಸ್ವಲ್ಪ ಕಾದ್ಬಿಟ್ಟು ಹಾಕ್ಸ್ಕೊಂಡ್ ಹೋಗ್ಬೇಕು ನಾವು. ಮಳೆ ಅಂತೂ ಇನ್ನು ತುಂಬಾ ಜೋರಾಗೆ ಬರ್ತಾ ಇದೆ ಅಂತ ಹೇಳ್ತಾ ಇದೀನಿ, ನೋಡಿ ಎಷ್ಟು ಜೋರಾಗಿ ಬರ್ತಾ ಇದೆ. ಅಮ್ಮ ಅಂತೂ ಈಗ್ಲೇನೆ ಕನ್ನಡಕ ಹಾಕಪ್ಪ ಅಂತ ಹಾಕಿಸ್ಕೊಂಡ್ಬಿಟ್ಟಿದ್ದಾಳೆ ಅವ್ರ ಪಪ್ಪನ ಹತ್ರ. ಇದೇ ತರ ನನ್ನ ಚಾನಲ್ ಬರೋ ಪ್ರತಿ ವಿಡಿಯೋನು ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ. ಏನಾದ್ರೂ ಈ ವಿಡಿಯೋಸ್ ಬೇಕಿದ್ರೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳಿ.